ಕೃತೀಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ವ್ಲಾಗ್ ಅಂತೂ ಮಧ್ಯಾಹ್ನನೇ ಸ್ಟಾರ್ಟ್ ಮಾಡ್ತಿದ್ದೀನಿ, ಬಟ್ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ. ಆ್ಯಂಡ್ ಇವತ್ತು ಕುಕ್ಕಿಂಗ್ ಬೆಳಗ್ಗೆ ಪನ್ನೀರ್ ಪೆಪ್ಪರ್ ಡ್ರೈ ಮಾಡಿದ್ದೆ, ಅದ್ರದ್ದು ಕೂಡ ಈ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ರೆಸಿಪಿನ ನೋಡ್ಕೊಂಡು ಬನ್ನಿ. ಆ್ಯಂಡ್ ನನ್ನ ಫಸ್ಟ್ ಡೇ ಕ್ಲಾಸ್ ಹೆಂಗಿತ್ತು ಆವಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಆ್ಯಂಡ್ ನೆಕ್ಸ್ಟ್ ಇವತ್ತು ಮೇಕಪ್ ಫಸ್ಟ್ ಡೇ ಕ್ಲಾಸು ತುಂಬ ಚೆನ್ನಾಗಿತ್ತು, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಬೇಸಿಕ್ಸ್ ಎಲ್ಲ. ಆ್ಯಂಡ್ ನಾವು ಎಷ್ಟೆಲ್ಲ ಸ್ಕಿನ್ ಕೇರ್ನ ರಾಂಗ್ ಮಾಡಿದ್ದೀವಿ, ಏನೇನೆಲ್ಲ ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದನ್ನ ಎಲ್ಲ ಗೊತ್ತಾಯಿತು. ಆ್ಯಂಡ್ ಇನ್ನೇನಿದೆ, ಎಸ್ ಈ ವ್ಲಾಗ್ ಲೇಟಾಗಿ ಬರ್ಬೋದು, ಖಂಡಿತ ಒಂದು ತಿಂಗಳು ಲೇಟಾಗಿ ಬರ್ಬೋದು, ಬಟ್ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನೋಡ್ಕೊಂಡು ಬನ್ನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಗಲೇ ಹೇಳಿದೆ ಅಲ್ವಾ, ನಾನು ಫಸ್ಟ್ ಡೇ ಕ್ಲಾಸ್ದು ಕೆಲವೊಂದು ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ಆ್ಯಡ್ ಮಾಡ್ತೀನಿ ಅಂತ, ಅದನ್ನು ಹೀಗೆ ಹಾಕ್ತಿದ್ದೀನಿ. ಆ್ಯಂಡ್ ಫಸ್ಟು ಕ್ಲಾಸ್ಗೆ ಹೋಗೋವಾಗ ಮಗುನ ಬಿಟ್ಟು ಫಸ್ಟ್ ಟೈಮ್ ನಾನು ಡೇ ಫುಲ್ ಹೋಗ್ತಾ ಇರೋದು, ಮಕ್ಕಳನ್ನ ಇಬ್ಬರನ್ನೂ ಬಿಟ್ಟು. ಒಂದು ಕಡೆ ಖುಷಿ ಎಕ್ಸೈಟ್ಮೆಂಟ್ ಇತ್ತು, ಒಂದು ಕಡೆ ಮಕ್ಕಳನ್ನ ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ಬೇಜಾರಿತ್ತು. ಆ್ಯಂಡ್ ಯಾವತ್ತೂ ಅವ್ರನ್ನ ಬಿಟ್ಟು ಹೋಗ್ತಾ ಇರಲಿಲ್ಲ. ಇವತ್ತು ಫುಲ್ ಒಂದು ಡೇ ಎಲ್ಲ ಬಿಟ್ಟು ನಾನು ಮನೇಲಿ ಬಿಟ್ಟು ನಾನು ಕ್ಲಾಸ್ಗೆ ಹೋಗ್ಬೇಕಿತ್ತು. ಒಂಥರ ಮನ್ಸಿಗೆ ಬೇಜಾರಾಯಿತು. ಆ್ಯಂಡ್ ಪರವಾಗಿಲ್ಲ, ಏನೋ ಒಂದು ಸಾಧಿಸ್ಬೇಕು ಅಂತ ಹೋದಾಗ ಇವೆಲ್ಲ ಕಾಮನ್. ಆ್ಯಂಡ್ ಫಸ್ಟು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡೆ. ಆ್ಯಂಡ್ ಸ್ವಲ್ಪ ಅವತ್ತು ಎಲ್ಲ ಮುಗಿಸಿ ಹೋಗೋದ್ರಲ್ಲಿ ಟೈಮ್ ಕೂಡ ಹೋಗ್ತಿತ್ತು, ಅದಕ್ಕೆ ದಾರಿಯಲ್ಲೇ ಗಂಗಮ್ಮನ ಗುಡಿಗೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಎಲ್ಲ ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಹೋಗ್ತಿದ್ವಿ. ಆ್ಯಂಡ್ ಯಾವುದೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ, ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ದೇವರ ಆಶೀರ್ವಾದ ಇರಲೇಬೇಕು. ಆ್ಯಂಡ್ ದೊಡ್ಡವರ ಆಶೀರ್ವಾದ, ಐ ಹೋಪ್ ದೇವರ ಆಶೀರ್ವಾದ ಇರೋದಕ್ಕೇ ನಾನು ಇಲ್ಲಿವರೆಗೂ ಹೋಗಿ ಇವೆಲ್ಲ ಮಾಡ್ತಿದ್ದೀನಿ ಅಂದರೆ ಸಾಧ್ಯ. ಆ್ಯಂಡ್ ದೇವರ ಆಶೀರ್ವಾದ ಜೊತೆಗೆ ನಮ್ಮ ಅತ್ತೆ ಆಶೀರ್ವಾದ ಆಗಿರ್ಬೋದು, ನನ್ನ ಯಜಮಾನ್ರ ನನ್ನ ಹಸ್ಬೆಂಡ್ ಆಶೀರ್ವಾದ ಆಗಿರ್ಬೋದು ಇರೋದ್ರಿಂದಾನೇ ಇವೆಲ್ಲ ಮಾಡೋದಕ್ಕೆ ಸಾಧ್ಯ. ಹಂಗಾಗಿ ದೇವ್ರ ಹತ್ರ ನೋಕಷ್ಟೇ ಮನಸ್ಫೂರ್ತಿಯಿಂದ ಅಪ್ಪ ಎಲ್ಲ ಒಳ್ಳೆಯದಾಗಲಿ, ಏನೋ ಒಂದು ಮಾಡಬೇಕು ಅಂತ ಹೋಗ್ತಿದ್ದೀನಿ, ನಿನ್ನ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಮನಸ್ಫೂರ್ತಿಯಿಂದ ಕೇಳಿಕೊಂಡು ನಾನು ಮತ್ತೆ ಕ್ಲಾಸ್ಗೆ ಹೋದೆ. ಆ್ಯಂಡ್ ಏನು ಅಂತಂದರೆ ಫಸ್ಟ್ ಡೇ ಆಗಿರೋದ್ರಿಂದ ನಮ್ಮ ಮನೆಯವರು ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಬಂದರು. ನನಗದು ಒಂಥರ ಖುಷಿ ಅಂತ ಅನ್ನಿಸ್ತು. ಒಂಥರ ನೋಡಿ, ಫಸ್ಟ್ ನಾವು ಚಿಕ್ಕವರಿದ್ದಾಗ ನಮಗೇನಾದರೂ ಎಕ್ಸಾಮ್ ಟೆಸ್ಟ್ ಇದ್ದಾಗ ಅಪ್ಪಂದ್ರ ಜೊತೆಯಲ್ಲಿ ಬರ್ತಾರೆ, ಧೈರ್ಯ ಹೇಳ್ತಾರೆ, ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ತಾರೆ. ಮದುವೆ ಆದಮೇಲೆ ಆ ಜವಾಬ್ದಾರಿನ ಗಂಡ ತೊಗೊಂಡಾಗ ಎಷ್ಟು ಖುಷಿ ಅಂತ ಅನಿಸುತ್ತೆ ಅಲ್ವಾ. ಆ್ಯಂಡ್ ಚಾರುನೂ ಕೂಡ ಬಂದಿದ್ಲು. ಆ್ಯಂಡ್ ಅವರಿಬ್ಬರು ನನ್ನನ್ನು ಕ್ಲಾಸಿಗೆ ಡ್ರಾಪ್ ಮಾಡಿ ಹೋದರು. ಕ್ಲಾಸ್ ಕೂಡ ಸ್ಟಾರ್ಟ್ ಆಗ್ತಿತ್ತು. ಆ್ಯಂಡ್ ಒಂಥರ ಖುಷಿ ಇತ್ತು ನನಗೆ, ಬಿಕಾಸ್ ನನಗೆ ಇದು ತುಂಬ ಇಷ್ಟವಾಗಿದ್ದ ಕೆಲಸ. ಅಂದರೆ ನಾನು ಈ ಫೀಲ್ಡಿಗೆ ಬರಬೇಕು ಅಂತ ತುಂಬ ವರ್ಷಗಳಿಂದ ಅಂದ್ಕೊಂಡಿರೋಂಥದ್ದು. ಇವಾಗ ಅದಕ್ಕೆ ದಾರಿ ಸಿಕ್ಕಿರೋದ್ರಿಂದ ಏನೋ ಒಂಥರ ಗೊತ್ತಿಲ್ಲದೆ ಇರೋವಂಥ ಖುಷಿ. ಆ್ಯಂಡ್ ಕ್ಲಾಸ್ ಕೂಡ ಸ್ಟಾರ್ಟ್ ಆದಾಗ ಆ್ಯಂಡ್ ನನಗೆ ವಿನುತಾ ಮ್ಯಾಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಒಂಥರ ಅವರ ಫ್ಯಾನ್. ನನಗೆ ಅವರು ಮಾತಾಡೋ ಅಂಥ ರೀತಿ ಅಥವಾ ಅವರ ಸ್ಟೈಲಿಂಗ್, ಅವರ ಪೇಷನ್ಸ್ ನನಗೆ ತುಂಬ ಇಷ್ಟ. ಅವ್ರು ಏನೇ ಕ್ವಶನ್ ಕೇಳಿ ಎಷ್ಟು ತಾಳ್ಮೆಯಿಂದ ಹೇಳ್ತಾರೆ, ಒಂದನ್ನು 10 ಸರಿ ಕೇಳಿದ್ರು ಅದೇ ತಾಳ್ಮೆಯಿಂದ ಹೇಳ್ತಾರೆ. ಆ್ಯಂಡ್ ಈ ಥರ ಪೀಪಲ್ ಇರೋದು ಅಪರೂಪ. ಸೊ ಹಂಗಾಗಿ ಇವ್ರನ್ನ ಚೂಸ್ ಮಾಡಿಕೊಂಡೆ. ಆ್ಯಂಡ್ ಸ್ವಲ್ಪ ಅವ್ರಿಗೆ ಈಗ ಹೆಲ್ತ್ ಇಶ್ಯೂ ಇದೆ ಅಂದರೂ ತುಂಬ ಚೆನ್ನಾಗಿ ಕ್ಲಾಸಸ್ಸನ್ನು ನಡೆಸ್ಕೊಡ್ತಿದ್ದಾರೆ. ಆ್ಯಂಡ್ ಥ್ಯಾಂಕ್ಫುಲ್ ಟು ಮ್ಯಾಮ್. ಆ್ಯಂಡ್ ನಮ್ಮದು ಕೂಡ ಕೆಲವೊಂದು ಇಂಟ್ರಡಕ್ಷನ್ ವೀಡಿಯೋನ ಆ್ಯಡ್ ಮಾಡ್ತೀನಿ. ನನ್ನ ಹೆಸರು ಕೃತಿ ಅಂತ, ನಾನು ಹೌಸ್ ವೈಫ್. ನಾನು ಇಬ್ಬರು ಟಾಣಿ ಮಕ್ಕಳಿದ್ದಾರೆ. ಆ್ಯಂಡ್ ನನ್ನೊಂಥರ ಡ್ರೀಮ್ ಚಿಕ್ಕವಾಗಿಂದು ಅಷ್ಟೇ ಈ ಫೀಲ್ಡಿಗೆ ಬರಬೇಕು ಅಂತ. ಸೊ ಹಂಗಾಗಿ ಬಂದಿದ್ದೀನಿ. ಆ್ಯಂಡ್ ಮ್ಯಾಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಯಾವ ಲೆವೆಲ್ಗೆ ಅಂದರೆ ತುಂಬ ಹತ್ತದವರು ಅನಿಸ್ತಾರೆ, ಮಾತಾಡಿದಾಗೆಲ್ಲ ಚೆನ್ನಾಗಿ ಕಲಿಬೇಕು, ಒಂದು ಒಳ್ಳೆ ಹೆಸರು ಮಾಡಬೇಕು ಅನ್ನೋದಿದೆ. ಆ್ಯಂಡ್ ನಾನು ಯೂಟ್ಯೂಬರ್ ಆಲ್ಸೋ ಈ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಕಡೆ ನಂಬಿಕೆ ಇದೆ, ಒಂದಲ್ಲ ಒಂದಿನ ಸ್ಟಾರ್ಟ್ ಆಗೋದು 0 ಇಂದನೇ. ಪ್ರತಿಯೊಂದೂ ಕೂಡ 6 ಮಂತ್ಸಿಂದ ಮಾಡ್ತಿದ್ದೀನಿ. ಎಲ್ಲ ಥರ ಕುಕ್ಕಿಂಗ್ ಎಲ್ಲನೂ, ಲೈಫ್ ಸ್ಟೈಲ್ ಎಲ್ಲ ಮಾಡ್ತೀನಿ, ಟ್ರಾವೆಲಿಂಗ್ ಎಲ್ಲ ಕಷ್ಟಪಟ್ಟು ಮಾಡ್ತಿದ್ದೀನಿ, ಇಷ್ಟಪಟ್ಟು ಮಾಡ್ತಿದ್ದೀನಿ. ಆ್ಯಂಡ್ ನೋಡೋಣ, ಗೊತ್ತಿಲ್ಲ ಯಾವಾಗ ಕೈ ಹಿಡಿಯುತ್ತೆ ಅಂತ. ಬಟ್ ಇದು ಅದು ಎರಡು ನನ್ನ ತುಂಬ ಇಷ್ಟ. ಇದು ಚಿಕ್ಕವರಿಂದ ಇಷ್ಟ, ಬಟ್ ಇದು ಯೂಟ್ಯೂಬ್ ಅನ್ನೋದು ಇವಾಗ ಯಾವಾಗ ಇದೆಲ್ಲ ಫೇಮಸ್ ಆಯಿತು ಅವಾಗ ಅಷ್ಟೇ. ಆ್ಯಂಡ್ ಇದಕ್ಕೆ ಬಿಗ್ಗೆಸ್ಟ್ ಸಪೋರ್ಟ್ ನನ್ನ ಹಸ್ಬೆಂಡ್. ಆ್ಯಂಡ್ ಎಲ್ಲ ಅತ್ತೆ ಮಾವ ಅಪ್ಪ ಅಮ್ಮ ಯಾರೂ ಇಲ್ಲ, ಬಟ್ ನನ್ನ ಹಸ್ಬೆಂಡ್ ಇದ್ದಾರೆ. ಆ್ಯಂಡ್ ಖುಷಿಯಿಂದ ಬರ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.
ಮಾತುಗಳು ಬರದಂತೆ. ಗುಡ್ ಮಾರ್ನಿಂಗ್. ಆ್ಯಂಡ್ ನೋಡ್ಕೊಂಡು ಬಂದ್ರಲ್ಲ ನನ್ನ ಕ್ಲಾಸ್ದು ಫಸ್ಟ್ ಕ್ಲಾಸ್ ವಿಡಿಯೋ ಹೆಂಗಿತ್ತು ಏನು ಅಂತ ಸ್ವಲ್ಪನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಆ್ಯಂಡ್ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ಪನ್ನೀರ್ ಪೆಪ್ಪರ್ ಡ್ರೈನ ಮಾಡ್ತಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಇರುತ್ತೆ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಖಂಡಿತ ಇರುತ್ತೆ. ಏನಾದರೂ ಚೆನ್ನಾಗಿದ್ರೇ ನಾನು ರೆಸಿಪಿನ ಶೇರ್ ಮಾಡೋದು, ಚೆನ್ನಾಗಿ ಬಂದಿದ್ರೇ ಶೇರ್ ಮಾಡೋದು. ಇದು 100% ನಿಜ. ಆ್ಯಂಡ್ ನಾನಿಲ್ಲಿ ಪನ್ನೀರ್ ಪೆಪ್ಪರ್ ಡ್ರೈಗೆ ಏನೇನು ತೊಗೊಂಡಿದ್ದೀನಿ ಅಂತ ಫಸ್ಟು ನೋಡಿಸ್ಬಿಡ್ತೀನಿ. ನಾನು ಒಂದು ಕಪ್ ಅಂದರೆ ಒಂದು 200 ಗ್ರಾಮ್ಸ್ ಅಷ್ಟು ಪನ್ನೀರ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು 2 ಈರುಳ್ಳಿನ ಕ್ಯೂಬ್ಸ್ ಥರ ಸ್ವಲ್ಪ ದೊಡ್ಡದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಅರ್ಧ ಕ್ಯಾಪ್ಸಿಕಮನ್ನು ಅಷ್ಟೇ ಸೇಮ್ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4-5 ಹಸಿರು ಮೆಣಸಿನ್ಕಾಯಿ, ಇಲ್ಲಿ ಡ್ರೈ ರೋಸ್ಟ್ ಮಾಡಿಕೊಂಡು ರುಬ್ಕೊಳ್ಳೋದಕ್ಕೆ 2 ಒಣಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಧನಿಯಾ, ಚಕ್ಕೆ, ಲವಂಗನ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಕರಿಬೇವು ಹಾಗೂ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಒಂದು ಪ್ಯಾನ್ಗೆ ಒಣಮೆಣಸಿನ್ಕಾಯಿ, ಧನಿಯಾ ಹಾಗೂ ಕಾಳು ಮೆಣಸು, ಚಕ್ಕೆ, ಲವಂಗನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಡ್ರೈ ರೋಸ್ಟ್ನ ಮಾಡ್ಕೊತೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ವಲ್ಪ ಘಮ ಬಂದಾದಮೇಲೆ ನಾನು ಇದನ್ನು ಸಾಫ್ಟಾಗಿ ಪುಡಿ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇದೇನೇ ಮೇನ್ ಇಂಪಾರ್ಟೆಂಟ್. ಪನ್ನೀರ್ ಪೆಪ್ಪರ್ ಡ್ರೈಗೆ ಈ ಥರ ಡ್ರೈ ರೋಸ್ಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಪ್ಯಾನ್ನ ಇಟ್ಕೊಂಡು ಪನ್ನೀರ್ನ ಫ್ರೈ ಮಾಡ್ಕೊಳ್ತೀನಿ. ಆ್ಯಂಡ್ ಮೊದಲಿಗೆ ನಾನಿಲ್ಲಿ ಒಂದು ಸ್ವಲ್ಪ ಬಟರ್ನ ಹಾಕ್ಕೊತಿದ್ದೀನಿ. ಬಟರ್ನ ಹಾಕ್ಕೊಂಡು ಮಾಡೋದ್ರಿಂದ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಆ್ಯಂಡ್ ಪನ್ನೀರ್ಗೆ ಬಟರ್ಗೆ ಕಾಂಬಿನೇಷನ್ ಸೀರಿಯಸ್ಲಿ ಚೆನ್ನಾಗಿರುತ್ತೆ ಆ್ಯಂಡ್ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಬಟರ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಸ್ವಲ್ಪ ಬಟರ್ನ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಆ್ಯಂಡ್ ಆನಿಯನ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಆ್ಯಂಡ್ ಆಗಲೇ ಡ್ರೈ ರೋಸ್ಟ್ ಮಾಡ್ಕೊಂಡಿರೋದನ್ನು ಒಂದು ಪುಟಾಣಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಕ್ಲೀನಾಗಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಪನ್ನೀರ್ ಒಂಚೂರು ಚೆನ್ನಾಗಿ ಬಿಸಿ ಆದಮೇಲೆ ನಾವು ಹಚ್ಚಿಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಗೂ ಈರುಳ್ಳಿ, ಕ್ಯಾಪ್ಸಿಕಮ್ ನಾನು ಎಲ್ಲ ಒಂದೇ ಟೈಮಲ್ಲೇ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಕುಕ್ ಆಗುತ್ತೆ, ಏನೂ ತೊಂದರೆ ಇಲ್ಲ. ಆ್ಯಂಡ್ ಈ ಈರುಳ್ಳಿ, ಕ್ಯಾಪ್ಸಿಕಮ್ ಅನ್ನೋದು ಜಾಸ್ತಿ ಬೆಂದೋದ್ರೆ ಚೆನ್ನಾಗಿರಲ್ಲ. ಲೈಟಾಗೆ ಫ್ರೈ ಆಗಬೇಕಾಗತ್ತೆ. ಒಂದು 40-50% ಫ್ರೈ ಆದರೆ ಸಾಕು. ಒಂದು ಸ್ವಲ್ಪ ರಾ ಆಗಿದ್ದರೆ ತಿನ್ನೋಕ್ಕೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಪನ್ನೀರ್ ಜೊತೆಗೆ. ಸೊ ಹಂಗಾಗಿ ನಾನು ಎಲ್ಲ ಒಂದೇ ಟೈಮೇ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಆಗಲೇ ಪನ್ನೀರ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಆ್ಯಡ್ ಮಾಡ್ಕೊತೀನಿ. ಪನ್ನೀರ್ ಹಾಕ್ಕೊಂಡಿದ್ದಾದಮೇಲೆ ಇದೇ ಟೈಮಲ್ಲೇ ನಾನು ಒಂದು ಸ್ವಲ್ಪ ಸಾಲ್ಟನ್ನು ಸ್ಪ್ರಿಂಕಲ್ ಮಾಡ್ಕೊಂಬಿಡ್ತೀನಿ. ಈಗಲೇ ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ತಿನ್ನೋಕ್ಕೆ ಕರೆಕ್ಟಾಗಿ ಉಪ್ಪು ಖಾರ ಅನ್ನೋದು ಹಿಡಿಯುತ್ತೆ. ಹಂಗಾಗಿ ಫಸ್ಟ್ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊತೀನಿ. ಇದು ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಆಗಲೇ ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಮಸಾಲ ಏನಿದೆ ಅದನ್ನು ಈಗ ಹಾಕ್ಕೊತಿದ್ದೀನಿ. ಆ್ಯಂಡ್ ಮಸಾಲ ಅಂತೂ ತುಂಬ ಮಸ್ಟ್ ಆ್ಯಂಡ್ ಶುಡ್, ಬೇರೆ ಏನೂ ಬೇಡ, ಇಷ್ಟನ್ನು ಮಾತ್ರ ನೀವು ಗ್ರೈಂಡ್ ಹಾಕ್ಕೊಂಡು ಮಾಡ್ಕೊತೀನಿ. ಸಿಂಪಲ್ಲಾಗಿ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಸ್ವಲ್ಪ ಕಲರ್ಗೋಸ್ಕರ ನಾನು ಅರಿಶಿನ ಪುಡಿನೂ ಕೂಡ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನೆಲ್ಲ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಒಂದು ಸ್ವಲ್ಪ ಜೋರಾಗಿ ಇಟ್ಕೊಂಡ್ರು ಅದು ತಳ ಅಂಟೋ ಚಾನ್ಸಸ್ ಎಲ್ಲ ಸೊ ಹಂಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಸಕ್ಕತ್ತಾಗಿ ಬರುತ್ತೆ. ಆ್ಯಂಡ್ ತುಂಬ ಸಿಂಪಲ್. ಪನ್ನೀರ್ ಇಷ್ಟಪಡದೇ ಇರೋರು ಕೂಡ ಈ ಥರ ಮಾಡಿಕೊಟ್ರೆ ಖಂಡಿತ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ತುಂಬ ಹೆಲ್ದಿಯೆಸ್ಟ್ ರೆಸಿಪಿ ಆ್ಯಂಡ್ ಒಳ್ಳೆ ಕ್ಯಾಲೋರೀಸ್ ಕೊಡುತ್ತೆ ಬಾಡಿಗೆ. ಆ್ಯಂಡ್ ನಾನು ಬ್ರೇಕ್ಫಾಸ್ಟ್ಗೆ ಬೇಗ ಏನೂ ಮಾಡೋಕ್ಕಾಗಲಿಲ್ಲ, ಒಂದು ಸ್ವಲ್ಪ ಕೆಲಸಗಳಿರೋದ್ರಿಂದ. ಹಂಗಾಗಿ ವಾಕಿಂಗಿಂದ ಲೇಟಾಗಿ ಬಂದೆ, ನನಗೆ ಬೇರೆ ಎಡಿಟಿಂಗ್ ಕೆಲಸ ಇತ್ತು. ಸೊ ಹಂಗಾಗಿ ಬೇಗ ಕ್ವಿಕ್ಕಾಗಿ ಆಗಬೇಕಿತ್ತು ಆ್ಯಂಡ್ ಒಳ್ಳೆ ಫುಡ್ ಕೂಡ ಆಗಬೇಕಿತ್ತು. ಹಂಗಾಗಿ ಒಂದು ಕಡೆ ಪುಳಿಯೋಗರೆ ಮಾಡಿಬಿಟ್ಟು ಸೈಡಿಗೆ ಪೆಪ್ಪರ್ ಡ್ರೈ ಮಾಡಿಬಿಟ್ಟೆ. ಪನ್ನೀರ್ ಪೆಪ್ಪರ್ ಡ್ರೈ ಸಖತ್ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ, ಮತ್ತು ನಿಮಗೆ ಇನ್ನೊಂದು ಮಾಡ್ಕೊಂಡು ತಿನ್ನಬೇಕು ಅಂತ 100% ಅನಿಸುತ್ತೆ.
ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿನ ಆಚೆ ಹಾಕ್ಕೊಂಡ್ರೆ ಆ್ಯಂಡ್ ಸೂಪರ್ ಆ್ಯಂಡ್ ಸಖತ್ ಟೇಸ್ಟಿಯಾಗಿರೋವಂಥ ಪನ್ನೀರ್ ಪೆಪ್ಪರ್ ಡ್ರೈ ಇಸ್ ರೆಡಿ ಆಗುತ್ತೆ. ಆ್ಯಂಡ್ ನಾನು ಅವತ್ತಿನ ದಿವಸ ಬಾಕ್ಸಿಗೂ ಕೂಡ ಪ್ಯಾಕ್ ಮಾಡ್ಕೋಬೇಕಾಗಿತ್ತು, ಹಂಗಾಗಿ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿಯಲ್ಲೇ ಮಾಡ್ಕೊಂಡಿದ್ದೆ. ಆ್ಯಂಡ್ ಬಾಕ್ಸಿಗೆ ಪುಳಿಯೋಗರೆನ ಮಾಡ್ಕೊಂಡಿದ್ದೆ. ಆ್ಯಂಡ್ ಪುಳಿಯೋಗರೆ ಅಂತೂ ಕ್ವಿಕ್ಕಾಗಿ ಆಗೋಗುತ್ತೆ. ಆ್ಯಂಡ್ ಪನ್ನೀರ್ ಪೆಪ್ಪರ್ ಡ್ರೈ ಕೂಡ ಆಗೋ ಟೈಮಲ್ಲೇ ಪುಳಿಯೋಗರೆನೂ ಆಯಿತು. ಕ್ವಿಕ್ಕಾಗಿ ಕಲಿಸ್ಕೊಂಡು ಬಾಕ್ಸಿಗೆ ಪ್ಯಾಕ್ ಮಾಡಿಕೊಂಡೆ. ಆ್ಯಂಡ್ ಇನ್ನೊಂದು ಬಾಕ್ಸಿಗೆ ಪನ್ನೀರ್ ಪೆಪ್ಪರ್ ಡ್ರೈನ ಒಂದು 2 ಆ್ಯಪಲ್ನೂ ಕೂಡ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಆ್ಯಂಡ್ ಸಮ್ಟೈಮ್ಸ್ ಹಸಿವು ಆಗುತ್ತಲ್ವಾ, ಸೊ ತಿನ್ಕೊಬೋದು ಆರಾಮಾಗೆ ಅಂದ್ಬಿಟ್ಟು. ಆ್ಯಂಡ್ ಒಂದು ಒಳ್ಳೆ ಗುಡ್ ಕ್ಯಾಲರೀಸ್ ಕೂಡ ಸಿಗಬೇಕು ಊಟಕ್ಕೆ. ನಾರ್ಮಲ್ ರೈಸ್ ಆದರೆ ಏನೂ ಸಿಗಲ್ಲ ನನ್ನ ಪರ್ಸ್ನಲ್ ಒಪಿನಿಯನ್. ಸೊ ಆ್ಯಂಡ್ ಸ್ವಲ್ಪ ಪನ್ನೀರ್ ಪೆಪ್ಪರ್ ಡ್ರೈ ಜೊತೆಗೆ ಒಂದು 4 ಸ್ವಲ್ಪ ಆ್ಯಪಲನ್ನು ಕೂಡ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಬ್ರೇಕ್ಫಾಸ್ಟ್. ಆ್ಯಕ್ಚುಲಿ ಸಮ್ಟೈಮ್ಸ್ ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ಮಾಡಿ ಇಟ್ಬಿಡ್ತೀನಿ, ಬಟ್ ಕೆಲವೊಂದು ಟೈಮ್ ಎಷ್ಟೇ ಬೇಗ ಮಾಡಿದ್ರು ಟೈಮ್ ಮ್ಯಾನೇಜ್ ಆಗೋದಿಲ್ಲ. ಸೊ ಹಂಗಾಗಿ ಕ್ವಿಕ್ಕಾಗಿ ಪುಳಿಯೋಗರೆ ಎಲ್ಲ ಮಾಡಿಕೊಂಡು ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿಕೊಂಡು ಒಂದು ಕಡೆ ಗ್ರೀನ್ ಟೀ ಕೂಡ ಇಟ್ಟಿದ್ದೆ. ಆಯಿತು ಕುಡ್ಕೊಂಡು ಬಿಡೋಣ ಬೇಗ ಅಂತ ಹೇಳಿಬಿಟ್ಟು ಕ್ವಿಕ್ಕಾಗಿ ಗ್ರೀನ್ ಟೀ ಎಲ್ಲ ಕುಡಿದು ನನ್ನ ಸ್ಮೂತಿ ಕೂಡ ಮಾಡ್ಕೊಂಡಿದ್ದೆ. ಸ್ಮೂತಿನ ಕುಡಿದೆ ಆ್ಯಂಡ್ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾನು ರೆಡಿಯಾಗಿ ಹೋದೆ. ಎಲ್ಲ ಅಂತೂ ಕರೆಕ್ಟ್ ಟೈಮ್ಗೆ ಮುಗಿಸ್ದೆ. ಕರೆಕ್ಟಾಗಿ ಎಲ್ಲ ಟೈಮಿಗೆ ಮುಗಿಸಿ ನಾನು ಕರೆಕ್ಟ್ 10:30 ಕ್ಲಾಸ್ಗೆ ರೀಚ್ ಆದೆ. ಆ್ಯಂಡ್ ಕ್ಲಾಸ್ ಕೂಡ ಇನ್ನೇನು ಮ್ಯಾಮು ಕೂಡ ಎಂಟ್ರಿ ಕೊಡ್ತಿದ್ರು ಕ್ಲಾಸ್ ಒಳಗಡೆಗೆ. ನಾನು ಕೂಡ ಅದೇ ಟೈಮ್ಗೆ ಹೋದೆ, ಥ್ಯಾಂಕ್ ಗಾಡ್. ಆ್ಯಂಡ್ ಕ್ಲಾಸು ಕೂಡ ಸ್ಟಾರ್ಟ್ ಆಯಿತು. ಆ್ಯಂಡ್ ಅವತ್ತಿನ ದಿನ ಫಸ್ಟು ಮೇಕಪ್ ಕ್ಲಾಸ್ ಇತ್ತು, ಅಂದರೆ ಬೇಸಿಕ್ಸ್ ಇತ್ತು, ಅಂದರೆ ಸ್ಕಿನ್ ಕೇರ್, ಸೆಲ್ಫ್ ಸ್ಕಿನ್ ಕೇರ್ ಡೇ ಅದು. ನಮಗೆ ನಮ್ಮ ಸ್ಕಿನ್ ಕೇರ್ ಯಾವ ಥರ ಮಾಡಬೇಕು, ನಮ್ಮ ಸ್ಕಿನ್ನ ಯಾವ ಥರ ನೋಡ್ಕೊಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಕೊಡ್ತಿದ್ರು. ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಆ್ಯಂಡ್ ನಾವು ಮಾರ್ಕೆಟಲ್ಲಿ ನಾವು ಯಾವ ಥರ ಪ್ರಾಡಕ್ಟ್ಸ್ನ ತಗೋಬೇಕು, ಆ ಥರದ್ದು ಕೆಲವೊಂದು ಇನ್ಫಾರ್ಮೇಷನ್ ಎಲ್ಲ ಕೊಡ್ತಿದ್ರು. ಆ್ಯಂಡ್ ಯಾವ ಥರ ಸ್ಕಿನ್ ಟೈಪ್ಗೆ ಯಾವುದನ್ನು ಯೂಸ್ ಮಾಡಬೇಕು, ಸೆನ್ಸಿಟಿವ್ ಇರೋರಿಗೆ, ಡ್ರೈ ಇರೋರಿಗೆ ಅಥವಾ ಕಾಂಬಿನೇಷನ್ ಇರೋರಿಗೆ ಯಾವ್ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು, ಯಾವ್ದು ಸೂಟ್ ಆಗುತ್ತೆ. ಆ್ಯಂಡ್ ಪ್ರತಿಯೊಂದನ್ನು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಆ್ಯಂಡ್ ಶಿ ಈಸ್ ಮೈ ಫೇವ್ರೆಟ್ ಪರ್ಸನ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಆ್ಯಂಡ್ ಪೇಷನ್ಸಿಂದ ಹೇಳ್ತಾರೆ. ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ದಟ್ಸ್ ವೈ ಐ ಚೂಸ್ ಟು ಹರ್. ಥಿಯರಿ ಕ್ಲಾಸ್ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಅಂತ ಹೇಳ್ಬೋದು. ಆ್ಯಂಡ್ ಕ್ಲಾಸ್ ಕೂಡ ಮುಗಿಸಿ ಲಂಚ್ ಬ್ರೇಕ್ ಇತ್ತು. ಲಂಚ್ ಬ್ರೇಕಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ಶಿ ಈಸ್ ಮೈ ಪುಟಾಣಿ ಫ್ರೆಂಡ್, ನನಗಿಂತ ಚಿಕ್ಕವಳು, ಬಟ್ she is a very innocent girl and a cute girl. and ಲಂಚ್ ಬ್ರೇಕ್ ಆದಮೇಲೆ ಮತ್ತೇನು ಕ್ಲಾಸ್ನ ಕಂಟಿನ್ಯೂ ಮಾಡ್ತಾರೆ. ಮತ್ತೇನು ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊತೀನಿ. ಆ್ಯಂಡ್ ಲಂಚ್ ಬ್ರೇಕ್ಗೆ ಮೇಲೆ 4th ಫ್ಲೋರಲ್ಲಿ PG ಇದೆ. PGಯಲ್ಲೇ ನಾವು ಲಂಚ್ ಎಲ್ಲ ಮಾಡಿ. ಆ್ಯಂಡ್ ಫೆಸಿಲಿಟೀಸು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಲಿಫ್ಟ್ ಇದ್ರೂ ನಡ್ಕೊಂಡು ಹೋಗ್ತಿದ್ದೀವಿ ಬಿಕಾಸ್ ಆಫ್ ಲಿಫ್ಟಲ್ಲಿ ಬರೋಕ್ಕೆ ಭಯ ಗಾಯಸುಳ್ಗೆ ನಡ್ಸ್ಕೊಂಡು ಕರ್ಕೊಂಡು ಮಾಡ್ತಾಳೆ. ನಾನು ಯಾವಾಗಲೂ ಅವಳು ನಡೆಯೋದಲ್ಲ, ನಾನು ನಡೆಸ್ತಾಳೆ. ಆ್ಯಂಡ್ ಮೇಲೆ ಕೂಡ ಅಷ್ಟೇ PGಯಲ್ಲಿ ಕೂಡ ಪ್ರಾಕ್ಟೀಸ್ ಸೆಕ್ಷನ್ಗೆ ಎಲ್ಲ ಪ್ಲೇಸ್ ಇದೆ. ಅಲ್ಲಿ ಕೂಡ ಮಿರರ್ಸ್ ಲೈಟ್ ಎಲ್ಲ ಹೋಗಿರ್ತಾರೆ. ಅದಕ್ಕೆ ಅಲ್ಲಿ ಲೈಟ್ಸ್ ಎಲ್ಲ ಇರುತ್ತಲ್ಲ, ಸೊ ಸಕ್ಕತ್ತಾಗಿ ಬರುತ್ತೆ. ಹಂಗಾಗಿ ಅಲ್ಲಿ ಕೂಡ ಕೆಲವೊಂದು ವೀಡಿಯೋ ಮಾಡ್ಕೊತಿದ್ದೀನಿ. ಆ್ಯಂಡ್ ನಾವಿಲ್ಲೇ ಆರಾಮಾಗಿ ಲಂಚ್ ಮಾಡ್ತೀವಿ. 1/2 ಅವರ್ ಇರುತ್ತೆ ಲಂಚ್ ಟೈಮು. ಆರಾಮಾಗಿ ಪೀಸ್ಫುಲ್ಲಾಗಿ ಕುತ್ಕೊಂಡು ಊಟ ಮಾಡ್ತೀವಿ. ಲಂಚ್ ಮಾಡೋಕ್ಕೆ ಅಂತ ಎಲ್ಲ ಟೇಬಲ್ ಫೆಸಿಲಿಟೀಸ್ ಎಲ್ಲ ಮಾಡಿದ್ದಾರೆ, ಬಟ್ ನಾವು ಆರಾಮಾಗಿ ಕೆಳಗಡೆ ಕುತ್ಕೊಂಡು ಊಟ ಮಾಡ್ತೀವಿ. ಬಟ್ ಅವತ್ತಿನ ದಿನ ಕಂಫರ್ಟಬಲ್ ಇರಲಿಲ್ಲ ಅಂತ ಮೇಲೇ ಕುತ್ಕೊಂಡಿದ್ದೆ. ಆ್ಯಂಡ್ ಏನು ಅಂತಂದರೆ ಸ್ಪೆಷಲ್ಲು ಲಂಚ್ ಟೈಮಲ್ಲಿ ಇವಾಗ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂತೀವಿ. 5-6 ಮೆಂಬರ್ಸ್ 7 ಮೆಂಬರ್ಸ್ದು ಸ್ವಲ್ಪ ಟೇಸ್ಟ್ ಮಾಡಿ ನಮ್ಮದನ್ನ ಅವ್ರಿಗೆ ಕೊಟ್ಟು ಅವ್ರದ್ದು ನಾವು ತಿಂದಾಗ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಚೈಲ್ಡ್ಹುಡ್ ಟೈಮ್ ನೆನಪಾಗತ್ತೆ. ಸ್ಕೂಲಲ್ಲಿ ಹಾಗೆ ಅಲ್ವಾ, ಒಂದು ಪ್ಲೇಟಲ್ಲಿಗೆ ಎಲ್ಲಾರ್ದು ಹಾಕ್ಸ್ಕೊಂಡು ತಿಂತಿದ್ವಿ, ನಮ್ಮದನ್ನ ಎಲ್ಲರಿಗೂ ಶೇರ್ ಮಾಡ್ತಿದ್ವಿ. ಒಂಥರ ಚೈಲ್ಡ್ಹುಡ್ ಟೈಮ್ಸ್ ನೆನಪಾಗತ್ತೆ. ಆ್ಯಂಡ್ ಅವಾಗೊಂಚೂರು ಡಿಫ್ರೆಂಟ್ ಅಷ್ಟು, ಅವಾಗೊಂಥರ ಇವಾಗೊಂಥರ ಸ್ವಲ್ಪನೇ ಡಿಫ್ರೆನ್ಸು ಚೆನ್ನಾಗಿತ್ತು. ಆ್ಯಂಡ್ ನಾನು ಬೆಳಗ್ಗೆ ಟೈಮ್ ಆಗೋಗಿರೋದ್ರಿಂದ ಒಂದು 2 ಪೀಸ್ ತಿಂದಿದ್ದೆ ಪನ್ನೀರ್ ಪೆಪ್ಪರ್ ಡ್ರೈ. ಅದಕ್ಕೆ ಯಾವಾಗ ತಿಂತೀನ ಅಂತ ಅನಿಸ್ತು. ಆ್ಯಂಡ್ ಅವತ್ತಿನ ದಿನ ಪುಳಿಯೋಗರೆ ಆ್ಯಂಡ್ ಪೆಪ್ಪರ್ ಡ್ರೈ ಅಲ್ವಾ, ಎಲ್ಲರಿಗೂ ಪೆಪ್ಪರ್ ಡ್ರೈನ ಶೇರ್ ಮಾಡಿದೆ. ಎಲ್ಲರೂ ತಿಂದು ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಕೊಟ್ಟರು. ಸೀರಿಯಸ್ಲಿ ಎಲ್ಲರೂ ಅಷ್ಟೇ ಸಖತ್ತಾಗಿ ಮಾಡಿದ್ದೀರಾ, ನಾನು ನೋಡ್ಕೊಂಡು ಟ್ರೈ ಮಾಡ್ತೀನಿ ಅಂದರು. ನನಗೆ ಎಷ್ಟು ಖುಷಿ ಅಂತ ಅನಿಸ್ತು ಗೊತ್ತಾ. ಖಂಡಿತ ಈ ವ್ಲಾಗನ್ನು ನಮ್ಮ ಕ್ಲಾಸವ್ರು ನೋಡ್ತಾನೆ ಇರ್ತಾರೆ. ಆ್ಯಂಡ್ ಅವ್ರು ಹೇಳಿರೋದನ್ನೇ ನಾನು ಹೇಳ್ತಾ ಇರೋದು, ಚೆನ್ನಾಗಿದೆ ಅಂತ ಹೇಳಿದ್ರು. ಆ್ಯಂಡ್ ಈ ಪುಟಾಣಿ ಕೂಡ ಅಷ್ಟೇ ತಿನ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದ್ರು. ಫ್ರೆಂಡ್ಸ್ ಎಲ್ಲ ಬಂದು ಕುತ್ಕೊತಾ ಇದ್ರು. ಅವಾಗ ಎಲ್ಲರಿಗೂ ಶೇರ್ ಮಾಡಿದೆ. ಅವರು ಕೂಡ ಹೆಂಗಿದೆ ನೋಡಿದ್ರಾ?
ಥ್ಯಾಂಕ್ ಯು. ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಇವಾಗಿಂದಲ್ಲ ಯಾವಾಗಿಂದನೋ ಬಟ್ ಅಂದರೆ ಜಸ್ಟ್ ನಾನು ಶಾರ್ಟ್ಸ್ ಮಾತ್ರ ಫುಲ್ ವೀಡಿಯೋ ಎಲ್ಲ ಅಲ್ಲ. ಇವಾಗ ಫೋನ್ ತಗೊಂಡು ವಿಡಿಯೋನು ಮಾಡಿ ಅಷ್ಟೊಂದು ಸೆಟ್ಟಿಂಗ್ಸ್ ಅದೆಲ್ಲ ಗೊತ್ತಿಲ್ಲ. ಮಾಡ್ತಾ ಬರುತ್ತೆ, ಎಲ್ಲ ಬರುತ್ತೆ. ಒಂದಿನ ನನಗೂ ಫಸ್ಟ್ ಏನು ಗೊತ್ತಿರಲಿಲ್ಲ, ಮತ್ತೆ ಯೂಸ್ ಮಾಡ್ತಾ ಸೆಟ್ಟಿಂಗ್ಸ್ ಯಾವುದ್ರಲ್ಲಿ ಯೂಟ್ಯೂಬ್ ಸೆಟ್ಟಿಂಗ್ಸ್ ಯಾವ ಥರ ವರ್ಕ್ ಆಗುತ್ತೆ ಯಾವ್ದು ಆನ್ ಮಾಡಬೇಕು ಅದೆಲ್ಲ ಅಷ್ಟೊಂದು ಯಾವುದನ್ನ ಒಂದು ಯೂಟ್ಯೂಬ್ ವೀಡಿಯೋನ ಓಪನ್ ಮಾಡ್ಕೊಂಬಿಡಿ, ಔಟ್ ಟು ಸ್ಟಾರ್ಟ್ ಆ ಥರ ಎಲ್ಲ ಯೂಟ್ಯೂಬ್ ವೀಡಿಯೋನೇ ನೋಡಿಬಿಡಿ, ಯೂಟ್ಯೂಬಲ್ಲೇ ನೋಡಿ. ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಹಂಗೆಲ್ಲ ಹೇಳಿದಾಗ ಒಂಥರ ಖುಷಿ ಅಂತ ಅನಿಸುತ್ತೆ. ಆ್ಯಂಡ್ ಈ ಪುಟಾಣಿ ಅಂತೂ ಸಖತ್ ಕೇರ್ ಮಾಡ್ತಾಳೆ. ಆ್ಯಂಡ್ ಒಂಥರ ಎಲ್ಲೋ ಅನಿಸುತ್ತೆ ಲಕ್ಕಿ ಅಂತ ಇವಳನ್ನ ಪಡೆಯೋಕ್ಕೆ, ಬಿಕಾಸ್ ತುಂಬ ಪ್ರೀತಿ ಮಾಡ್ತಾಳೆ, ಕೇರ್ ಮಾಡ್ತಾಳೆ, ಚಿಕ್ಕವಳಾದರೂ. ಆ್ಯಂಡ್ ವೆರಿ ಇನ್ನೋಸೆಂಟ್ ಗರ್ಲ್. ಆ್ಯಂಡ್ ಕ್ಲಾಸಲ್ಲಿ ಎಲ್ಲರೂ ನಮ್ಮಿಬ್ಬರನ್ನ ಅಕ್ಕ ತಂಗಿರ ಅಂದ್ಕೊಂಡ್ಬಿಟ್ಟಿದ್ದಾರೆ, ಒಂದೇ ಥರ ಇದ್ದೀವಂತೆ. ನನಗಂತೂ ಅನಿಸಿಲ್ಲ, ಬಟ್ ಎಲ್ಲರೂ ಹೇಳ್ತಾರೆ ನೀವಿಬ್ಬರು ಅಕ್ಕ ತಂಗಿರ ಒಂದೇ ಥರ ಇದ್ದೀರಾ ಅಂತ. ಒಂದು 5-6 ಮೆಂಬರ್ಸೇ ಕೇಳ್ಬಿಟ್ಟಿದ್ದಾರೆ ನೀವಿಬ್ಬರು ಅಕ್ಕ ತಂಗಿರ ಅಂತ. ಒಂಥರ ಖುಷಿ ಅನಿಸುತ್ತೆ. ಯಾವುದಾದ್ರೂ ಜನ್ಮದಲ್ಲಿ ಮೇ ಬಿ ನಾವು ಅಕ್ಕ ತಂಗಿರ ಆಗಿದ್ದೀವೇನೋ, ಅದಕ್ಕೆ ಇವಾಗ ಎಲ್ಲರೂ ಅಕ್ಕ ತಂಗಿರ ಅಂತ ಕೇಳ್ಬೋದು. ಆ್ಯಂಡ್ ನಮ್ಮ ಪುಟ್ಟಕ್ಕ ಬೇರೆ ವಿಡಿಯೋ ರೀಲ್ ಮಾಡಬೇಕು ಅಂದ್ಲು, ಆಯಿತು ಅಂತ ಹೇಳ್ಬಿಟ್ಟು ಟೆರೆಸಿಗೆ ಬಂದ್ವಿ ವಿಡಿಯೋ ಶೂಟ್ ಮಾಡೋಕ್ಕೆ. ಆ್ಯಂಡ್ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಇದು ನಾನು ಅವಾಗ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಆ್ಯಂಡ್ ಕ್ವಿಕ್ಕಾಗಿ ಕ್ಲಾಸ್ ಸ್ಟಾರ್ಟ್ ಆಯಿತಾ, ಮಧ್ಯಾಹ್ನ ಹೋಗಿ ಮತ್ತೆ ಲಂಚ್ ಬ್ರೇಕ್ ಎಲ್ಲ ಮುಗಿಸ್ಕೊಂಡು ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬರೋವಾಗ ಅವಳು ರೀಲ್ ಮಾಡಬೇಕು ಅಂತ ಹೋದ್ವಿ. ಆ್ಯಂಡ್ ಇವರು ನಮ್ಮ ಸೀನಿಯರ್ ಸಕ್ಕತ್ತಾಗಿ ಗೈಡ್ ಮಾಡ್ತಾರೆ ಎಲ್ಲದರಲ್ಲೂ. ಆ್ಯಂಡ್ ಪುಟಾಣಿ ಒಳ್ಳೆಯವರು ಆ್ಯಂಡ್ ಕ್ಯೂಟಾಗಿದ್ದಾರೆ ನೋಡೋದಕ್ಕೂ ಕೂಡ. ಆ್ಯಂಡ್ ಅಕ್ಕ ನೀವು ನನ್ನ ವ್ಲಾಗಲ್ಲಿ ಬರ್ತೀರಾ ಅಂತ ಹೇಳ್ತಿದ್ದೆ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಎಲ್ರಿಗೂ ಟಾಟಾ ಬೈ ಬಾಯ್ ಹೇಳಿ ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೆ. ಆ್ಯಂಡ್ ಇದಾಗಿರುತ್ತೆ ನನ್ನ ಡೈಲಿ ರೊಟೀನ್. ಬೆಳಗ್ಗೆ ಎದ್ದೋಳು, ವಾಕ್, ತಿಂಡಿ, ಬಾಕ್ಸು, ವೀಡಿಯೋ ಎಲ್ಲ ಮುಗಿಸ್ಕೊಂಡು ಬೇಗ ಕ್ಲಾಸಿಗೆ ಬಾ, ಕ್ಲಾಸ್ಗೆ ಅಟೆಂಡ್ ಆಗು, ಊಟ ಮಾಡು, ಮತ್ತೆ ಮುಗಿಸು, ಮತ್ತೆ ಮನೆಗೆ ಹೋಗು, ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು, ನಾನೇನಾರ ತಿನ್ನು, ಮತ್ತು ಅಡುಗೆ ಮಾಡು, ಎಡಿಟ್ ಮಾಡು, ಮೊಳಕೋ ಇದ್ದೇ ಆಗೋಗ್ಬಿಟ್ಟಿದೆ ಈ ನಡುವೆ ರೊಟೀನು. ಆ್ಯಂಡ್ ಮಕ್ಕಳಿಗೂ ಕೂಡ ಅಷ್ಟೇ ಪ್ರಾಪರಾಗಿ ಸ್ಪೇಸ್ ಕೊಡೋಕ್ಕೆ ಆಗ್ತಿಲ್ಲ. ಆ್ಯಂಡ್ ಇದು 1 ಮಂತ್ ಆಗಿರೋದ್ರಿಂದ ನನಗೆ ಹಿಂಗೆ ಅನಿಸ್ತಿದೆ, ನಾನು 1 ಮಂತಿಂದ ಏನೂ ಅಪ್ಡೇಟ್ ಮಾಡ್ತಿಲ್ಲ, ಈಗ ಅಪ್ಡೇಟ್ ಮಾಡ್ತಿರೋದ್ರಿಂದ ನನಗೆ ಅನಿಸ್ತಿದೆ ನನ್ನ ಮಕ್ಕಳಿಗೆ ಒಂದು ಸ್ವಲ್ಪ ಟೈಮ್ ಕೊಡ್ತಿಲ್ಲ ಅಂತ. ಬಟ್ ಸೀರಿಯಸ್ಲಿ ನನ್ನ ಮಕ್ಕಳ ಜೊತೆ ಸಖತ್ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ, ತುಂಬ ಅವ್ರ ಜೊತೆ ಆಟ ಆಡ್ತಿದ್ದೆ, ಮಾಡ್ತಿದ್ದೆ. ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗ್ಬಿಡ್ತು, ಒಂಥರ ಗಿಲ್ಟ್ ಕಾಡ್ತಿದೆ. ನನ್ನ ಮಕ್ಕಳಿಗೆ ಕೊಡ್ಬೇಕಾರೋ ಅಂಥ ಪ್ರೀತಿ ಟೈಮ್ ಕೊಡ್ತಿದ್ದೀನ, ಐ ಆಮ್ ಡೂಯಿಂಗ್ ರೈಟ್ ಆರ್ ರಾಂಗ್ ಅಂತ ಒಂದೊಂದು ಸರಿ ನನಗೆ ಕ್ವಶನ್ ಆಗುತ್ತೆ. ಬಟ್ ಇದೆಲ್ಲ ಸ್ವಲ್ಪ ದಿನ ಎಲ್ಲದಕ್ಕೂ ಸ್ಪೇಸ್ ಮಾಡ್ಕೊತೀನಿ. ಆ್ಯಂಡ್ ಅವ್ರಿಗೂ ಎಲ್ಲದಕ್ಕೂ ಟೈಮ್ ಮ್ಯಾನೇಜ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಆ್ಯಂಡ್ ಇದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಒಂದು ಸ್ವಲ್ಪ ಹಿಂಗಂಗೆ ಇರುತ್ತೆ. ಆ್ಯಂಡ್ ಎಲ್ಲ ಮುಗಿಸಿ ಆ್ಯಂಡ್ ಮನೆಗೆ ಹೋಗ್ತಿದ್ದೀನಿ. ಆ್ಯಂಡ್ ಕ್ಲಾಸ್ ಎಲ್ಲ ಮುಗಿಯೋಷ್ಟೊತ್ತಿಗೆ 4:30, ಮನೆಗೆ ಹೋಗೋಷ್ಟರಲ್ಲಿ 5:15 ಆಗಿಬಿಟ್ಟಿರುತ್ತೆ. ಆ್ಯಂಡ್ ದಿಸ್ ಈಸ್ ಹೌ ಮೈ ಬ್ಯೂಟಿಷಿಯನ್ ಕ್ಲಾಸ್. ಈ ಥರ ಇರುತ್ತೆ ನನ್ನ ರೊಟೀನ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ ಬಾಯ್, ಸಿ ಯು. Thank you so much for watching. Bye bye. See you next vlog.